ಎಲ್ಲರಿಗೂ ಸಂವಿಧಾನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ 2ನೇ ಸಂಚಿಕೆ ಕುರಿತು ಮಾಡ್ತಾ ಇದ್ದೀನಿ. ಈಗ ಸಂವಿಧಾನದ ಕುರಿತು ಒಂದು ರಚನಾ ಸಭೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನ ನೋಡ್ಕೊಂಡ್ ಬನ್ನಿ. ಹಾಗೆ ಇವಾಗ ನಿಮಗೆ ಸಂವಿಧಾನದ ಪೂರ್ವ ಪೀಠಿಕೆ ಕುರಿತು ಮಹತ್ತರವಾದಂತ ಒಂದಿಷ್ಟು ಕ್ವಶನ್ಗಳನ್ನು ತಗೊಂಡು ಬಂದಿದ್ದೇನೆ. ದಯವಿಟ್ಟು ತಪ್ಪದೆ ಈ ಒಂದು ವಿಡಿಯೋ ನೋಡಿ, ಯಾಕಂದ್ರೆ ನಿಮಗೆ SCP ಸಿಲೆಬಸ್ಗೆ ಸಂಬಂಧ ಇರೋದ್ರಿಂದ ತುಂಬಾ ಮಹತ್ವದ ಒಂದು ವಿಡಿಯೋ ಇದು. ಹಾಗೆ ನನ್ನ ಚಾನಲನ್ನು ನೀವು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ ಜೊತೆಗೆ ಒಂದು ಲೈಕ್ ಅನ್ನು ಕೊಡಿ. ಹೊಸಬರಾಗಿದ್ರೆ ಮತ್ತೆ ಹಳುಬರಾಗಿದ್ರೆ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಪ್ರಸ್ತಾವನೆ ಇಮೇಜ್ ಅನ್ನು ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ಪ್ರಸ್ತಾವನೆಯನ್ನ ನೀವು ಓದಿಕೊಳ್ಳಿ ಸ್ವಲ್ಪ. ಹಾಗೆ ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ. ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್, ಅಮೆರಿಕ, ಆಫ್ರಿಕಾ, ಫ್ರಾನ್ಸ್. ಸರಿಯಾದ ಉತ್ತರ ಅಮೆರಿಕದಿಂದ ಇದನ್ನು ನಾವು ಪಡ್ಕೊಂಡಿದ್ದೇವೆ. 2ನೇ ಕ್ವೆಶ್ಚನ್, ಪ್ರಸ್ತಾವನೆಯನ್ನು ಯಾವಾಗ ಮಂಡಿಸಲಾಯಿತು? 13 ಡಿಸೆಂಬರ್ 1946, 18 ಡಿಸೆಂಬರ್ 1946, 25 ಡಿಸೆಂಬರ್ 1946, 30 ಡಿಸೆಂಬರ್ 1946. ಸರಿಯಾದ ಉತ್ತರ 13 ಡಿಸೆಂಬರ್ 1946. ನೆಕ್ಸ್ಟ್ ಕ್ವೆಶ್ಚನ್, ಸಂವಿಧಾನ ಪ್ರಸ್ತಾವನೆಯನ್ನು ಎಷ್ಟನೇ ಬಾರಿ ತಿದ್ದುಪಡಿ ಮಾಡಲಾಗಿದೆ? 2 ಬಾರಿ, 1 ಬಾರಿ, 3 ಬಾರಿ, ಯಾವುದೂ ಅಲ್ಲ. ಒಂದು ಬಾರಿ ಮಾತ್ರ ಸಂವಿಧಾನ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಲಾಗಿದೆ. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ತೀರ್ಪು ನೀಡಿತ್ತು? ಬೀರುಬಾರಿ ಪ್ರಕರಣ, ಕೇಶವಾನಂದ ಪ್ರಕರಣ, ಶಾನ್ಬಾಗ್ ಪ್ರಕರಣ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಬೀರುಬಾರಿ ಪ್ರಕರಣ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಪ್ರಸ್ತಾವನೆಯನ್ನು ಯಾವಾಗ ತಿದ್ದುಪಡಿ ಮಾಡಲಾಯಿತು? 42ನೇ ತಿದ್ದುಪಡಿ 1976, 44ನೇ ತಿದ್ದುಪಡಿ 1976, 42ನೇ ತಿದ್ದುಪಡಿ 1978, 24ನೇ ತಿದ್ದುಪಡಿ 1971. ಸರಿಯಾದ ಉತ್ತರ 42ನೇ ತಿದ್ದುಪಡಿ 1976. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಸ್ತಾವನೆಯು ನ್ಯಾಯ ಸಂರಕ್ಷಿತವಾದದ್ದೇ? ಹೌದು, ಅಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು, ಮೇಲಿನ ಎಲ್ಲವೂ. ಬಿ ಆನ್ಸರ್ ಅಲ್ಲ, ಅಂದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ ಅಂತ. ನೆಕ್ಸ್ಟ್ 7ನೇ ಕ್ವೆಶ್ಚನ್, 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಯಾವ ಅಂಶವನ್ನು ಪ್ರಸ್ತಾವನೆಗೆ ಸೇರಿಸಲಾಯಿತು? ಎ ಸಾರ್ವಭೌಮ ಸಮಾಜವಾದಿ ಸ್ವತಂತ್ರ ಭಾತೃತ್ವ, ಸಮಾಜವಾದಿ ಜಾತ್ಯತೀತ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು. ನೆಕ್ಸ್ಟ್ ಕ್ವೆಶ್ಚನ್, ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯ ಸಂವಿಧಾನದ ಭಾಗವೆಂದು ತೀರ್ಪು ನೀಡಿತು? ಎ ಬೀರುಬಾರಿ ಪ್ರಕರಣ 1960, ಕೇಶವಾನಂದ ಪ್ರಕರಣ 1973, ಗೋಲಕ್ನಾಥ್ ಪ್ರಕರಣ 1967, ಸಜ್ಜನ್ ಸಿಂಗ್ ಪ್ರಕರಣ 1964. ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ 1973. ಸರಿಯಾದ ಉತ್ತರ. 9ನೇದು, ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಕೆಳಗಿನ ಯಾವ ಅಂಶವು ಕಂಡುಬರುವುದಿಲ್ಲ? ವಿಚಾರ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಪೂರ್ವ ಪೀಠಿಕೆಯಲ್ಲಿ ಕಂಡುಬರುವುದಿಲ್ಲ, ನೆನಪಿರಲಿ. 10ನೇ ಕ್ವೆಶ್ಚನ್, ಪ್ರಸ್ತಾವನೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ಎ 26 ನವೆಂಬರ್ 1949, 26 ನವೆಂಬರ್ 1950, 4 ನವೆಂಬರ್ 1976, 26 ನವೆಂಬರ್ 1947. ಸರಿಯಾದ ಉತ್ತರ 26 ನವೆಂಬರ್ 1949ರಂದು ಪ್ರಸ್ತಾವನೆಯನ್ನು ಅಂಗೀಕರಿಸಲಾಯಿತು.
11ನೇ ಕ್ವಶನ್ ನೋಡ್ರಿ, ಇದು ನಿಮಗೆ ನಾನು ಕಮೆಂಟ್ಸ್ ಮಾಡಕ್ಕೆ ಕೇಳ್ತಾ ಇದ್ದೀನಿ. ವಿಶ್ವಸಂಸ್ಥೆಯ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ ಪ್ರದೇಶದಲ್ಲಿ ಭಾರತದ ಸ್ಥಾನ ಎಷ್ಟು? 6, 7, 8, 9. ಕಮೆಂಟ್ಸ್ ಮಾಡಿ ಆನ್ಸರ್ ಮಾಡಿ. ಇದಕ್ಕೆ ನೀವು ಆನ್ಸರ್ ಮಾಡಿ ಸರಿಯಾಗಿ. ಓಕೆ ನೋಡಿ, ಇಲ್ಲಿ ನಿಮಗೆ ಇದು GK ಕ್ವಶನ್ ಇರೋದ್ರಿಂದ ಇವಾಗ ಇದು ಮೊನ್ನೆ 25ರಾಗ ಆಗಿರೋದು. ಇದಕ್ಕೆ ನೀವು ಸರಿಯಾದ ಆನ್ಸರನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ ದಯವಿಟ್ಟು. ನೋಡಿ ನೆಕ್ಸ್ಟ್ ಮುಂದಿನ ವಿಡಿಯೋ ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಹತ್ವದ ಪ್ರಶ್ನೆಗಳನ್ನು ತೊಗೊಂಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಈ ವಿಡಿಯೋನ ನೀವೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಏಕೆಂದರೆ ನೆಕ್ಸ್ಟು ನನ್ನ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಎಲ್ಲ ನೋಟಿಫಿಕೇಶನ್ ಒಳ್ಳೆ ವಿಡಿಯೋಗಳು ನಿಮ್ಮ ಮೇಲ್ಗಡೆ ಬರ್ತವೆ. ದಯವಿಟ್ಟು ಚಂದಾದಾರರಾಗಿ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಹೇಗಿದೆ ಅನ್ನೋದನ್ನು ಒಂದು ಕಾಮೆಂಟ್ಸ್ ಮಾಡಿ ದಯವಿಟ್ಟು ತಿಳಿಸಿ. ಪ್ಲೀಸ್ ಕಾಮೆಂಟ್ಸ್ ಮಾಡಿ ನನಗೆ ಆನ್ಸರ್ ಮಾಡಿ. ಓಕೆ.